ಪಾಪ ಆ ಹುಡುಗಿ ಹಾಡ್ತಾ ಹಾಡ್ತಾ ಹತ್ಬಿಟ್ಲು ಅನ್ಸುತ್ತೆ. ಅವಳಿಗೂ ಅವ್ರ ಅಪ್ಪನೋ ಅಮ್ಮನೋ ಮನೆಯವರು ಯಾರೋ ನೆನಪಾಗಿರ್ಬೇಕು ಅನ್ಸುತ್ತೆ. ಯಾವ ಆರ್ಜೆ ಇಷ್ಟೋ ತನಕ ಮಾತಾಡ್ತಾಳೆ, ಕೇಳಿದ್ವಿ ಅಂತ ಎಷ್ಟು ಎಮೋಷನಲ್ ಆಗಿ ಹಾಡಾಡ್ತಾಳೆ. ಆರ್ಜೆ ಸಖಿ ಅಂದ್ರೆ ಮತ್ಯಾರು ಅಲ್ಲ, ನಮ್ ನಕ್ಷತ್ರನೇ. ಭೂಪತಿಗ್ ಬಲೆ ಬೀಸ್ದಾಗೆ ಅವನ ಅಮ್ಮಂಗೆ ಹೇಗ್ ಬೀಸ್ಲಿ? ದೊಡ್ಡ ತಿಮಿಂಗ್ಲ ಅದು. ಆದ್ರೂ ಮರಿ ಏನೋ ಈಸಿಯಾಗಿ ಬಲೆಗ್ ಬಿತ್ತು. ಆದ್ರೆ ಅವ್ರ ಅಮ್ಮ ಬೀಳೋ ಪೈಕಿ ಅಲ್ಲ. ಅದು ಅಲ್ಲದೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತು. ಸೊ ಇಟ್ಸ್ ನಾಟ್ ಈಸಿ. ಮೇಡಮ್, ನಕ್ಷತ್ರ ಏನ್ ಮಾಡ್ತಿದ್ಯಾ? ನಕ್ಷತ್ರ, ವಾಟ್ ಇಸ್ ರಾಂಗ್ ವಿತ್ ಯು? ಏನಾಯ್ತು? ನಕ್ಷತ್ರ ಏನಾಯ್ತು? ಯಾಕೆ ಹೇಳ್ತಿದ್ಯಾ? ನಕ್ಷತ್ರ ಮೇಡಮ್, ನನ್ಗಾಗ್ತಿರೋ ಸಂತೋಷನ ನನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ಇದು ನನ್ನ ಲೈಫಲ್ಲೇ ಬೆಸ್ಟ್ ಡೇ. ನನ್ನಪ್ಪ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದ್ರು ಮೇಡಮ್. ಅಷ್ಟೇ ತಾನೇ? PM ಅಲ್ವಲ್ಲ? PM ಅವರೇ ಖುದ್ದಾಗಿ ಕಾಲ್ ಮಾಡಿದ್ರು. ನನ್ಗಿಷ್ಟು ಖುಷಿ ಆಗ್ತಿರ್ಲಿಲ್ಲ ಮೇಡಮ್. ಮೇಡಮ್, ನಿಮಗೆ ಗೊತ್ತಿಲ್ಲ, ಇದೇ ಮೊದಲನೇ ಸಲ ನಮ್ಮಪ್ಪ ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡಿರೋದು. ಇದೇ ಮೊದಲನೇ ಸಲ ನಮ್ಮಪ್ಪ ನನ್ನ ಹೊಗಳಿದ್ದು. ಇದೇ ಮೊದಲನೇ ಸಲ ನಮ್ಮಪ್ಪ ನನಗೆ ಮನ್ಸಾರೆ ಆಶೀರ್ವಾದ ಮಾಡಿದ್ದು. ನನಗೆ ಒಂದ್ಸಲ ಅಲ್ಲೇ ಸತ್ತೋದ್ರು ಬೇಜಾರಿಲ್ಲ ಅನ್ಸ್ಬಿಡ್ತು. ಅಷ್ಟು ಖುಷಿ ಆಯ್ತು ಮೇಡಮ್. ವಾಟ್? ಸೀರಿಯಸ್ಲಿ? ಓ ಮೇಡಮ್, ನನಗೆ ಬುದ್ಧಿ ಬಂದಾಗಿಂದ ಇದ್ದಿದ್ದೊಂದೇ ಆಸೆ, ನಮ್ಮಪ್ಪ ನನ್ನ ಜೊತೆ ಮನ್ಸಾರೆ ಮಾತಾಡ್ಬೇಕು, ನಮ್ಮಪ್ಪ ನನ್ನ ಹೊಗಳ್ಬೇಕು ಅಂತ. ಅದಕ್ಕೋಸ್ಕರ ನಾನು 23 ವರ್ಷ ಕಾದಿದ್ದೀನಿ. ಅದಕ್ಕೋಸ್ಕರ ನಾನು ಏನೇನೆಲ್ಲ ಕಸರತ್ ಮಾಡಿದ್ದೀನಿ. ಆದ್ರೆ ಅವತ್ತಾಗ್ದಿರೋ ಕೆಲಸ ಇವತ್ತು ಈಡೇರ್ತು ಮೇಡಮ್. ನಿಜ ಮೇಡಮ್, ನಿಮ್ಮಿಂದ ಇವತ್ತು ಈಡೇರ್ತು. ಓ ಗಾಡ್, ಯಾಕಿಷ್ಟು ಡ್ರಾಮಾ? ಆಫ್ಟರ್ ಆಲ್ ಅಪ್ಪ, ದಟ್ ಪೂರ್ ಮ್ಯಾನ್, ಅವ್ರು ಕಾಲ್ ಮಾಡಿದ್ದಕ್ಕೆ ಇಷ್ಟು ಬೇಕಾ? ನನ್ನ ಪ್ರೋಗ್ರಾಮ್ ಮಧ್ಯ ನಮ್ಮಪ್ಪ ಏನಾದರೂ ಕಾಲ್ ಮಾಡಿದಿದ್ರೆ ಶೋನೇ ಕ್ಯಾನ್ಸಲ್ ಮಾಡ್ತಿದ್ದೆ. ಇಷ್ಟು ದಿನ ರೇಡಿಯೋಲಿ ನನ್ನ ಹೆಸರು ಬರಲ್ಲ ಅಂತ ಎಲ್ಲೋ ಒಂಚೂರು ನೋವಿತ್ತು. ಆದರೆ ಇವಾಗ ಹೇಳ್ತಿದ್ದೀನಿ, ಆ ಹೆಸರಿಲ್ದೇನೆ ಎಷ್ಟು ವರ್ಷ ಬೇಕಿದ್ರೂ ಕೆಲಸ ಮಾಡ್ತೀನಿ. ಹಾಗೆ ಮಾಡಿದ್ದಕ್ಕೇನೆ ನಮ್ಮಪ್ಪ ನನ್ನ ಮಾತಾಡ್ಸಿರೋದು. ಇಟ್ಸ್ ಓಕೆ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ನಿನ್ನ ಯೋಗ್ಯತೆಗೆ, ನಿನ್ನ ಟ್ಯಾಲೆಂಟ್ಗೆ ಸಿಕ್ಕಿರೋ ಚಾನ್ಸ್ ಇದು. ಅದೆಲ್ಲ ಬಿಡು. ನಾಳೆ ಕನಕ್ಪುರಕ್ಕೆ ಎಷ್ಟೊತ್ತಿಗೆ ಹೊರಡೋದು? 8 ಗಂಟೆಗೆಲ್ಲ ಮನೆ ಬಿಡೋಣ ಮೇಡಮ್. ಓಕೆ, ನನ್ನ ಕಾರಲ್ಲೇ ಹೋಗೋಣ. ಭೂಪತಿಗೂ ಹೇಳು. ಸರಿ ಮೇಡಮ್. ಮಿಲ್ಲಿ, ಇವಳು ಕ್ಯಾಬ್ ರೆಡಿ ಇದೆಯಾ? ಹಾ ಮೇಡಮ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಮ್ಯಾಮ್, ಸ್ಯಾನಿಟೈಸರ್ ಕೊಡ್ಲಾ? ಸ್ಯಾನಿಟೈಸ್ ಮಾಡ್ತಾ ಕೂತ್ರೆ ಇಡೀ ದಿನ ಬೇಕಾಗುತ್ತೆ. ಭೂಪತಿ ನನ್ನವನಾಗೋರ್ಗೂ ಇದನ್ನೆಲ್ಲ ಅನುಭವಿಸ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಲ್ಲ ಕಣ, ನಮ್ದೇ ಒಂದು ಗಾಡಿ ಇರ್ಬೇಕಂದ್ರೆ ಅವ್ರ ಕಾರಲ್ಲಿ ಹೋಗೋದಕ್ಕೆ ಮುಜುಗರ ಆಗಲ್ವೇನೆ? ಶ್ವೇತಾ ಮೇಡಮ್ ನಮ್ಮ ಫ್ರೆಂಡ್ ಅಲ್ವೇನೋ, ಅವರೇ ಹೇಳಿದ್ದು ಒಟ್ಟಿಗೆ ಹೋಗೋಣ ಅಂತ. ಇಲ್ಲ ಅಂತ ಹೇಗನ್ಲಿ? ನಿಂದು ಯಾವಾಗ್ಲೂ ಇದೇ ಆಯ್ತು, ನೀನ್ ಹೇಳಿದ್ದೆ ಆಗ್ಬೇಕಲ್ಲ. ಬರೋ, ಈಗ ರೊಟ್ಕಾಯಿಸಿ ಬೈಕಲ್ಲಿ ಕೂರೋದು ಯಾವಾಗ್ಲೂ ಇದ್ದಿದೆ. ಮುಂದಿನ ಕಾರಲ್ಲಿ ಕೂತ್ಕೋ, ಮತ್ತೆ ಲೈಫಲ್ಲಿ ಅಂತ ದೊಡ್ಡ ಕಾರಲ್ಲಿ ಕೂರ್ತೀವೋ ಇಲ್ವೋ, ಸಿಕ್ಕಿದ ಚಾನ್ಸ್ ಅಂತ ಜಮಾಯಿಸಿರ್ಬೇಕು. ಹಾಯ್ ಮೇಡಮ್. ಹಾಯ್, ಹೊರಡೋಣವಾ? ಹಾ ರೈ, ಬನ್ನಿ ಸರ್, ನೀವು ಮುಂದೆ ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ನಕ್ಷತ್ರ ಹಿಂದೆ ಕೂತ್ಕೋತೀವಿ. ಪರವಾಗಿಲ್ಲ ಭೂಪತಿ ಅವರೇ, ಬಂದ್ ಮುಂದೆ ಕೂತ್ಕೊಳ್ಳಿ.
ಪ್ಲೀಸ್. ನಡಿಯೋ ಮಿಸ್ಟ್ರಿ, ಯಾಕೋ ನಾಚ್ಕೋತೀಯಾ? ಏನ್ ಮೇಡಮ್ ನೀನ್ ತಿನ್ನಾಕಲ್ಲ ನೀನು. ನಡಿಯೋ, ನಡಿ ನೀನು. ಒಂದ್ ನಿಮಿಷ. ಅಯ್ಯೋ, ಸಕ್ಕದಾಗಿದೆ ಮೇಡಮ್. ಈ ಕಾರ್ಗೆ ಏನಿಲ್ಲ ಅಂದ್ರೂ 3-4 ಲಕ್ಷ ಇರುತ್ತಲ್ವಾ? ವಾಟ್? ಅಷ್ಟಕ್ಕೆ ಈ ಕಾರಿನ 4 ಟೈರು ಬರಲ್ಲ. ನಕ್ಷತ್ರ, ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಟಾಪ್ ಆ್ಯಂಡ್ ಕಾರ್ಸ್ ಅಂತಾರೆ ಇದನ್ನ. ಹತ್ತತ್ರ ಒಂದು 40 ಲಕ್ಷ ಇರ್ಬೋದು. 40 ಲಕ್ಷನಾ? ನಾನಂತ ಕಾಸ್ಟ್ಲಿ ಕಾರಲ್ಲಿ ಕೂತಿದ್ದೀನ? ದೇವ್ರೆ, ನಾನು ಬೆಳಗ್ಗೆ ತಾಕಿ ಕಾರ್ ಸ್ಕ್ರಾಚ್ ಆಗ್ದಿರೋ ಥರ ನೋಡ್ಕೋಬೇಕು. ಮೇಡಮ್, ನೀವು ಪರ್ಮಿಷನ್ ಕೊಟ್ರೆ ನಾನೊಂದು ಸೆಲ್ಫಿ ತಗೊಂಡ್ಲಾ? ಅಮ್ಮನಿಗೆ ಅಕ್ಕನಿಗೆ ಈ ಕಾರ್ ಹೆಂಗಿದೆ ಅಂತ ತೋರಿಸ್ಬೇಕು. ಶೋರ್ ನಕ್ಷತ್ರ, ಸೋ ಕ್ಯೂಟ್. ತಗೋ. ಹಾ ಮೇಡಮ್, ಅರ್ಥ ಭೂಪತಿ ಏನಂತಿದ್ದ ಗೊತ್ತಾ? ಮೇಡಮ್ದು ದೊಡ್ಡ ಮನ್ಸು, ಅದಕ್ಕೆ ನಮ್ಮನ್ನ ಅಷ್ಟು ದೊಡ್ಡ ಕಾರಲ್ಲಿ ಕರ್ಕೊಂಡು ಹೋಗ್ತಿರೋದು. ನನ್ನ ಲೈಫಲ್ಲಿ ಅಂತ ಕಾರಲ್ಲಿ ಕೂತಿಲ್ಲ, ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ದ. ಅಲ್ವೇನಾ ಭೂಪತಿ? ಭೂಪತಿ, ನಾನ್ ನಿಜವಾಗ್ಲೂ ಅಂತ ಕಾರಲ್ಲಿ ಕೂತಿಲ್ವಾ? ಹೇಳಿದ್ನಲ್ಲ ಮೇಡಮ್. ಭೂಪತಿ, ನಿಮಗ್ ಡ್ರೈವಿಂಗ್ ಇಷ್ಟನಾ? ಡ್ರೈವ್ ಮಾಡ್ತೀರಾ? ಅಯ್ಯೋ, ಯಾಕೆ ಮೇಡಮ್ ನಿಮ್ಗಂತ? ನಾವಿನ್ನೂ ಯುವಕರು, ಬಾಳಿ ಬದುಕ್ಬೇಕಾದವ್ರು. ಇವನ್ ಕೈ ಕಾರ್ ಕೊಟ್ರೆ ಶಿವ ಅನ್ಸ್ಬಿಡ್ತಾನೆ. ಇವನು ಕಾರ್ ಗಂಧ ಗಾಳಿನ ಗೊತ್ತಿಲ್ಲ. ಇಡಿಯಟ್. ಶಕುಂತಲಾ ದೇವಿ ಮಗ ಅವನು. ಚಿಕ್ಕವನಿದ್ದಾಗಿಂದ ಆಟ ಆಡೋಕ್ಕೂ ಪ್ಲಾಸ್ಟಿಕ್ ಕಾರ್ ಬದಲು ಅವರಮ್ಮ ಇಂಥದೇ ಕಾರ್ ತೆಗೆದು ಕೊಟ್ಟಿದ್ರೇನು. ನಿನ್ನ ಯೋಗ್ಯತೆಗೆ ಅದೆಲ್ಲ ಎಲ್ಲಿ ಗೊತ್ತಿರಬೇಕು? ಮೇಡಮ್, ಕಿಟಕಿ ಇಳಿಸ್ಬೋದಾ? ನನಗೆ ತಲೆ ಹೊರಗಡೆ ಹಾಕಿ ಗಾಳಿಗೆ ಮುಖ ಕೊಡ್ಬೇಕನ್ನಿಸ್ತಿದೆ. ಬೇಡ ಬೇಡ, ಡಸ್ಟ್ ಬರುತ್ತೆ. ಶ್ವೇತಾ ಅವರೇ, ಸನ್ ರೂಫ್ ಓಪನ್ ಮಾಡ್ಬೋದಲ್ವಾ? ನಿಮ್ಗ ಭೂಪತಿ, ಯಾಕೆಲ್ಲ ಓಪನ್ ಮಾಡ್ತೀನಿ. ಥ್ಯಾಂಕ್ ಯು. ನಕ್ಷತ್ರ, ಆರಾಮಾಗಿ ನಿಂತ್ಕೋ, ಮೇಲ್ಗಡೆ ಚೆನ್ನಾಗಿರುತ್ತೆ. ಸನ್ ರೂಫ್ ನನಗಲ್ಲ, ನಕ್ಷತ್ರಗೆ. ಅದು ಇದೆಯಾ ಈ ಕಾರಲ್ಲಿ? ನಿಂತ್ಕೋ. ಬೇಡವೋ, ಯಾಕೆ ಸುಮ್ಮನೆ? ನಿಂತ್ಕೋ, ಅದು ಎಂಜಾಯ್ ಮಾಡು, ಸಕಲಾಗಿರುತ್ತೆ. ಓಪನ್ ಮಾಡ್ತೀರಾ? ಗಾಡ್, ದಿಸ್ ಇಸ್ ಟೂ ಮಚ್. ನಾನನ್ನೇನು ಡ್ರೈವರ್ ಅನ್ಕೊಂಡಿದ್ದಾನ? ಇವ್ನನ್ನ ಮುಂದೆ ಕೂರ್ಸಿದ್ರು ಕಣ್ ಹಿಂದೆನೇ ಇದೆ. ಛೇ.
ಯಜಮಾನ್ರಿ ಇಷ್ಟು ಹೈಟ್ ಸಾಕಾ? ಹಾ ಸಾಕು ಸಾಕು, ಚೆನ್ನಾಗಿದೆ. ಅಮ್ಮವ್ರು ಬಂದು ನೋಡಿದ ತಕ್ಷಣ ಖುಷಿ ಪಟ್ಬಿಡ್ತಾರೆ ಕಣ. ಪತ್ರ ಕಟ್ಟೋ ಬಿದ್ದಿದ್ದು ಅಮ್ಮವ್ರು ಬರೋ ಟೈಮ್ ಆಯ್ತು. ನೀವಿಲ್ಲ ಇಳ್ಕೊಳ್ಳಿ, ನಾನು ಪಾರ್ಕ್ ಮಾಡಿ ಬರ್ತೀನಿ. ಏನೇ ನಿನ್ ಪ್ರಾಬ್ಲಮ್ಮು? ನಾನು ಯಾಕೆ ಮುಂದೆ ಕೂರಿಸ್ದೆ? ಸುಮ್ಮನಿರೋ. ಏನೋ ಇವರು ಶಕುಂತಲಾ ದೇವಿನಾ? ಹೌದಮ್ಮ, ಇವರೇ ನಮ್ಮಮ್ಮವರು, ಶಕುಂತಲಾ ದೇವಿಯವರು. ಮೊನ್ನೆ ಹೋಟ್ಲಿಗೆ ಬಂದಾಗ ಹೇಳಿದ್ನಲ್ಲಮ್ಮ, ಇವತ್ತಿನ ಸಡಗರ ಸಂಭ್ರಮಕ್ಕೆ ಎಲ್ಲ ಇವರೇ ಕಾರಣ. ಇವತ್ತು ನಾನು ಈ ಮಟ್ಟಕ್ಕೆ ಇದ್ದೀನಂದ್ರೆ ಇದಕ್ಕೆ ಕಾರಣ ಇವರೇ. ಇಲ್ಲ ಸರ್, ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಇವರು ಡ್ರಾಮಾ ಕಂಪ್ನಿಯವರು, ಪಾರ್ಟಿಗೆಲ್ಲ ವೇಷ ಹಾಕೊಂಡು ಬರೋರು. ಶಕುಂತಲಾ ದೇವಿ ಅಲ್ಲ. ಮುಚ್ಚಮ್ಮ ಬಾಯಿ. ನಮ್ಮ ಅಮ್ಮರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ನಿಂಗೆ ಎಷ್ಟ ಮತ ಇದೆಯಾ? ನೀನು ನಮ್ಮ ಹುಡುಗಿಂದ ಸುಮ್ಮನೆ ಇದ್ದೀನಿ. ಬೇರೆ ಯಾರಾದ್ರೂ ಈ ಮಾತು ಹೇಳಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ನಮ್ಮಮ್ಮವ್ರ ಬಗ್ಗೆ ನಿಂಗೆ ಏನಮ್ಮ ಗೊತ್ತು? ನನಗೆ ಮೊದಲು ಅಮ್ಮವರು, ಆಮೇಲೆ ಅಮ್ಮನವರು. ನಾನು ಇವತ್ತು 4 ಸಂಪಾದನೆ ಮಾಡಿದ್ದೀನಿ. ನಿಮ್ಮಂಥ 10 ಜನ ಕೆಲಸ ಕೊಟ್ಟಿದ್ದೀನಿ ಅಂದರೆ ಅದ್ರ ಹಿಂದಿನ ಶಕ್ತಿನೇ ನಮ್ಮಮ್ಮವರು, ಶಕುಂತಲಮ್ಮವರು. ಅಂದ್ರೆ ಇವರು ಸೀನಿಯರ್ ಆರ್ಟಿಸ್ಟ್ ಅಲ್ವಾ? ಇಷ್ಟು ದಿನ ನಾನೇ ತಪ್ಪು ತಿಳ್ಕೊಂಡಿದ್ನಾ? ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲಮ್ಮ, ಇವರು ಯಾವ ಆರ್ಟಿಸ್ಟ್ ಅಲ್ಲ, ಏನಲ್ಲ. ಇವರು MPR 500 ಹೋಟ್ಲು ಓನರ್. ನೋಡು ನಕ್ಷತ್ರ, ಅವ್ರು ಬಂದಾಗ ಅವ್ರನ್ನ ಏನೇನೋ ಕೇಳಿ ಅವ್ರಿಗೆ ಅವಮಾನ ಮಾಡಿದೆ ಅಂದರೆ ನಾನು ಸುಮ್ಮನೆ ಅಲ್ಲ. ಓಹೋ, ನಮಸ್ಕಾರ ಶೇಖರಪ್ಪನವ್ರೆ. ನಮಸ್ಕಾರ ಶಾಂತಮ್ಮನವ್ರೆ. ಬಂದ್ರಾ? ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ಬನ್ನಿ. ಆಮೇಲೆ ಅವ್ರು ಬಂದಾಗ ಅವ್ರ ಹತ್ರ ಚೆನ್ನಾಗಿ ಮಾತಾಡಬೇಕು. ಯಾಕಂದ್ರೆ ದೊಡ್ಡವರಲ್ವಾ, ನಮಗಿಂತ ದೊಡ್ಡವರು. ದೇವ್ರೆ, ಎಂತ ಕೆಲಸ ಆಗೋಯ್ತು. ಮೇಡಮ್ ಯಾರು ಏನು ಅಂತ ತಿಳಿದೆ, ಏನೇನೆಲ್ಲ ಮಾತಾಡ್ಬಿಟ್ಟೆ. ಇವತ್ತವ್ರು ಹೆಂಗ್ ಮುಖ ತೋರಿಸ್ಲಿ ನಾನು? ನಕ್ಷತ್ರ, ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಅವ್ರು ಇದನ್ನ ಯಾವ್ದನ್ನು ಮನ್ಸಲ್ಲಿ ಸಕ್ಕತ್ತಾಗಿದೆ ಆಂಟಿ. ರಾಜ ಬ್ಯಾಂಗಲ್ ಸ್ಟೋರ್ಸ್ ಅಂತ ಒಂದಿದೆ. ಹೌ ಡೇರ್ ಯು? ನಾನು ಯಾರು ಅಂತ ನಿನಗೆ ಗೊತ್ತಾ? ಹೇ ಬಾರೋ ಇಲ್ಲಿ. ಏಯ್ ಭೂಪತಿ, ಏಯ್ ಮಿಸ್ಟ್ರಿ ಮುನಿಯಪ್ಪ, ನಿಂತ್ಕೊಳ್ಳೋ. ನಿಜ ಹೇಳು, ಯಾರು ನೀನು? ನಮ್ಮನೇಲಿ ಏನಕ್ಕಿದ್ಯಾ? ನಿಜ ಹೇಳು ಭೂಪತಿ, ನೀನು. ಮ್ಯಾಮ್, ನೆಕ್ಸ್ಟ್ ಏನು ಪ್ಲ್ಯಾನ್? ಕಾರಲ್ಲಿ ಬರ್ತಾ ಅಂತೂ ಏನೂ ವರ್ಕೌಟ್ ಆಗಲಿಲ್ಲ. ಅಟ್ಲೀಸ್ಟ್ ಭೂಪತಿ ಅವ್ರು ಡ್ರೈವ್ ಮಾಡ್ತಿರ್ತಾರೆ, ನೀವು ಪಕ್ಕದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿರ್ತೀರಾ ಅಂದ್ಕೊಂಡೆ. ಆ ನಕ್ಷತ್ರ ಅದಕ್ಕೂ ಕಲ್ಲಾಕಿದ್ಲು. ಸೊ ಮುಂದೆ ಭೂಪತಿಗೆ ಏನಾಗಿದೆ? ನಾನು ಅವಳಿಗಿಂತ ಯಾವ್ದ್ರಲ್ಲಿ ಕಡಿಮೆ? ಕ್ಲಾಸ್, ಕಲರ್, ಸ್ಟೇಟಸ್. ಆದರೂ ಯಾಕೆ ಅವ್ನು ನನ್ನ ಕಡೆ ತಿರುಗಿ ನೋಡ್ತಿಲ್ಲ? ಯಾವಾಗ ನೋಡು ನಕ್ಷತ್ರ ಅನ್ಕೊಂಡಿರ್ತಾನೆ. ಗಾಡ್ ಡ್ಯಾಮ್ ಇಟ್. ಮ್ಯಾಮ್, ಅವರಿಬ್ರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಆಲ್ರೆಡಿ 5 months ಆಗಿದೆ. ಬಟ್ ನಿಮ್ದಿನ 5 days ಕೂಡ ಆಗಿಲ್ಲ. ಅದಲ್ಲದೆ ಭೂಪತಿ ಅವರು ಈ ಕಾಸು, ಕಲರು ಅದನ್ನೆಲ್ಲ ನೋಡಿ ಇಷ್ಟಪಡೋ ವ್ಯಕ್ತಿನೇ ಅಲ್ಲ. ಸೊ ಈ ಬಾಂಡ್ನ ಬ್ರೇಕ್ ಮಾಡೋದು ತುಂಬ ಕಷ್ಟ ಇದೆ. ಗೊತ್ತು, ಆದರೆ ಮುರಿಯೋದಂತೂ ಹೌದು. ಎಲ್ಲಿ ತನಕ ಕರಿಬೇಕೋ ಅವನಿಂದ ಬಾಲ ಅಲ್ಲಾಡಿಸ್ಕೊಂಡು ಸುತ್ತುತ್ತಿರ್ತಾಳೋ ಅಲ್ಲಿ ತನಕ ನನಗೆ 1 ಇಂಚು ಜಾಗ ಇಲ್ಲ. ಅವಳು ಹೋಗಬೇಕು, ನಾನು ಆ ಜಾಗನ ತುಂಬಬೇಕು. ಓ ಗಾಡ್ ಮ್ಯಾಮ್, ಅಲ್ಲಿ ನೋಡಿ, ಶಕುಂತಲಾ ದೇವಿನೂ ಬರ್ತಿದಾರಾ? ಆ ಹೋಟೆಲ್ ಓನರು ನಮ್ಮ ಅಮ್ಮೋರು ಅಂದಿದ್ದು
ಇವ್ರಿಗ ದೇವ್ರೆ ಎಂತ ಕಡೆ ಸಿಗಾಕೊಂಡ್ರಿ ಮ್ಯಾಮ್. ಶಕುಂತಲಾ ದೇವಿಯವರು ನಿಮ್ಮನ್ನ ಮತ್ತೆ ಭೂಪತಿ ಅವ್ರನ್ನ ಒಟ್ಟಿಗೆ ನೋಡಿದ್ರೆ ಅಷ್ಟೇ ಕತೆ ಮ್ಯಾಮ್. ಫಸ್ಟ್ ಇಲ್ಲಿಂದ ಹೊರಡೋಣ, ನಾವು ರಾಂಗ್ ಪ್ಲೇಸಲ್ಲಿ ಇದ್ದೀವಿ. ನೋ, ನಾನು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀನಿ. ಶಕುಂತಲಾ ದೇವಿ ಅವರು ನನ್ನ ಭೂಪತಿನ ಒಟ್ಟಿಗೆ ನೋಡ್ತಾರೆ ಅಂದರೆ ನಾನು ಇಲ್ಲೇ ಇರ್ತೀನಿ. ಅವ್ರು ನನ್ನ ನೋಡಬೇಕು, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಪ್ರಶ್ನೆ ಮಾಡಬೇಕು. ನೀವು ಏನು ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ ಮ್ಯಾಮ್. ಶಕುಂತಲಾ ದೇವಿ ಅವರು ಮದುವೆ ಪ್ರಪೋಸಲ್ ಇಟ್ಟಿರೋದು ಬಿಟ್ಟರೆ ನಾನು ಮದುವೆಗೆ ಒಪ್ಪಿದ್ದೀನಿ ಅಂತ ನಮ್ಮ ಮನೆಯವರು ಅವ್ರಿಗೆ ಹೇಳಿಲ್ಲ. ಆ್ಯಂಡ್ ಭೂಪತಿಗೆ ನನ್ನ ಅವನ ಮದುವೆ ವಿಷಯನೇ ಗೊತ್ತಿಲ್ಲ, ಯಾಕಂದರೆ ಅವ್ರ ಅಮ್ಮ ಕೂಡ ಅದನ್ನು ಹೇಳಿಲ್ಲ. ನನ್ನ ಭೂಪತಿನ ಒಟ್ಟಿಗೆ ನೋಡಿದ್ರೆ ಶಕುಂತಲಾ ದೇವಿ ತಲೆನಲ್ಲಿ 1000 ಪ್ರಶ್ನೆಗಳು ಓಡುತ್ತೆ. ಶಿಲ್ ಬಿ ಕ್ಯೂರಿಯಸ್, ಹೋಗಿ ಭೂಪತಿನ ಕೇಳ್ತಾರೆ. ಆ್ಯಂಡ್ ಭೂಪತಿ ಅಫ್ಕೋರ್ಸ್ ಶ್ವೇತಾ ನನ್ನ ಫ್ರೆಂಡ್ ಅಂತಾನೆ. ಈ ಫ್ರೆಂಡ್ಶಿಪ್ ಕಾರ್ಡ್ನೇ ಯೂಸ್ ಮಾಡಿಕೊಂಡು ಇಬ್ಬರಿಗೂ ಹತ್ರ ಆಗ್ತೀನಿ. ವಾಪಸ್ ಹೋಗೋ ಅಷ್ಟರಲ್ಲಿ ಮ್ಯಾಜಿಕ್ ಆಗುತ್ತೆ. ವಾವ್, ಸೂಪರ್ ಮ್ಯಾಮ್, ನೀವು ಆಲ್ ದಿ ಬೆಸ್ಟ್. ನೀವು ಹೋಗಿ ಆರ್ತಿಗೆಲ್ಲ ರೆಡಿ ಮಾಡ್ತಾರೆ, ಬರ್ತೀನಿ. ಏ ಭೂಪತಿ, ಈ ಹುಡುಗಿ ಏನಾಗಿದೆಯೋ, ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ? ನಮ್ಮ ಅಮ್ಮವ್ರ ಬಗ್ಗೆ ಮಾತಾಡಿ ಸಾಲದು ಅಂತ ಅವ್ರ ಮಗನ ಬಗ್ಗೆನೇ ಶುರು ಹಚ್ಕೊಂಡ್ರ? ಅಲ್ಲ ಕಣಯ್ಯ, ನೀನಲ್ಲಿ ನಮ್ಮ ಅಮ್ಮವ್ರ ಮಗ ಎಲ್ಲಿ, ಅಷ್ಟು ಗೊತ್ತಾಗಲ್ಲ ಇವಳಿಗೆ. ನಕ್ಷತ್ರ, ನೀನು ಆರಾಮಾಗಿದ್ಯಾ? ಇಲ್ಲ ಮನೆ ಕಳಿಸೋ ವ್ಯವಸ್ಥೆ ಮಾಡಲಾ? ಇಲ್ಲ ಸರ್, ನನ್ನ ಮಾತು ಕೇಳಿ. ಅವತ್ತು ಪಾರ್ಟಿಲಿ ಏನಾಯ್ತು ಅಂಕಲ್? ಏನೋ ಟೆನ್ಷನ್ ಕಾಣಿಸ್ತದ. ಏನಂತ ಹೇಳಮ್ಮ ಈ ಹುಡುಗಿ ಕಥೆನ? ಈ ನಮ್ಮ ಭೂಪತಿ ಶಕುಂತಲಾ ದೇವ್ರ ಮಗನಂತೆ. ನಮ್ಮ ಅಮ್ಮವ್ರ ಮಗ ಮನಸ್ಸು ಮಾಡಿದ್ರೆ ನನ್ನ ಹೋಟ್ಲ್ ಥರ 100 ಹೋಟ್ಲು ಸ್ಪಾಟ್ನಲ್ಲಿ ಖರೀದಿ ಮಾಡ್ತಾರೆ. ಅಂಥವ್ರು ನಮ್ಮ ಹೋಟ್ಲಲ್ಲಿ ಪರೋಟ ಬೇಯಿಸ್ತಾರ. ಬುದ್ಧಿ ಬೇಡ ಹುಡುಗಿಗೆ? ಇವಳಿಗೆ ಯಾಕೆ ಡೌಟ್ ಬಂತು? ಭೂಪತಿ ಬಗ್ಗೆ ಏನಾದರೂ ಗೊತ್ತಾಗೋಯ್ತಾ? ಭೂಪತಿ, ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ನೀನು ಅವ್ರ ಮಗ ಹೌದಾ ಅಲ್ವೋ? ಅಲ್ಲ ಅಂತಾದ್ರೆ ಅವತ್ತು ಅವ್ರ ಜೊತೆ ಏನಕ್ಕೆ ಪಾರ್ಟಿಲಿ ಓಡಾಡ್ತಿದ್ದೆ? ಏನು ಹೇಳ್ದೆ? ನೀನು ಭೂಪತಿನ ಶಕುಂತಲಾ ದೇವಿ ಅವ್ರ ಜೊತೆ ನೋಡಿದ್ಯಾ? ನಕ್ಷತ್ರ, ಗೇಟ್ ಹತ್ರ ನಿಂತ್ಕೊಂಡು ಇದೆಲ್ಲ ಮಾತಾಡಿದ್ರೆ ಚೆನ್ನಾಗಿರುತ್ತಾ? ಇದೆಲ್ಲ ಬೇಕಾ? ಬಾ, ಬಂದಿರೋ ಕೆಲಸ ಮುಗಿಸ್ಬಿಡೋಣ. ಚೆನ್ನಾಗಿರಲ್ಲ ಗೊತ್ತು, ಆದ್ರೆ ನನ್ನ ಡೌಟ್ ಕ್ಲಿಯರ್ ಆಗದೆ ನಾನು ನಿನ್ನ ಬಿಡಲ್ಲ ಭೂಪತಿ. ಹೇಳು, ಮೇಡಮ್ ಜೊತೆ ನೀನು ಯಾಕಿದ್ದೆ? ನಾನು ಅವ್ರನ್ನ ಸೀನಿಯರ್ ಆರ್ಟಿಸ್ಟ್ ಅಂದಾಗ್ಲೂ ನೀನು ಯಾಕೆ ಏನು ಹೇಳಿಲ್ಲ? ನಕ್ಷತ್ರ, ಎಕ್ಸಾಕ್ಟಾಗಿ ಏನಾಯ್ತು ಅಂತ ಹೇಳ್ತೀಯಾ? ನನಗೇನು ಅರ್ಥ ಆಗ್ತಿಲ್ಲ. ಇವಾಗ ಹೇಳಿ ರವಿ ಸರ್, ಇವನ್ ಜೂನಿಯರ್ ಆರ್ಟಿಸ್ಟ್ ಅಂದಮೇಲೆ ಇವನ್ ಜೊತೆ ಇದ್ದವ್ರನ್ನ ನಾನು ಜೂನಿಯರ್ ಆರ್ಟಿಸ್ಟ್ ಅನ್ಕೊಂಡಿತ್ತಪ್ಪ. ನನಗೆ ಈ ಪೋಸ್ಟರ್ ನೋಡಿದ ಮೇಲೆನೆ ಗೊತ್ತಾಗಿದ್ದು ಶಕುಂತಲಾ ಮೇಡಮ್ ಇಷ್ಟು ದೊಡ್ಡ ವ್ಯಕ್ತಿ ಅಂತ. ನೀವು ಅವತ್ತೇ ಅವ್ರ ಬಗ್ಗೆ ಹೇಳಿದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಯಾಕೋ ಈಗ ಮಾಡಿದೆ ಭೂಪತಿ? ನೋಡು ನಕ್ಷತ್ರ, ನನ್ನ ಕಡೆಯಿಂದಾನೇ ತಪ್ಪಾಗಿತ್ತು. ಅವ್ರ ಮನೆಯಿಂದ ಅವ್ರ ಜೊತೆ ಯಾರೂ ಬಂದಿಲ್ಲ ಅಂತ ಅವ್ರ ಆಫೀಸ್ ಕೊಲೀಗಾಗಿ ನನ್ನನ್ನು ಕರ್ಕೊಂಡು ಹೋಗಿದ್ರು. ಆ ಪಾರ್ಟಿಲಿ ನೀನು ನನ್ನನ್ನು ನೋಡ್ಬಿಟ್ಟೆ. ನಾನು ಅದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ನೀನು ಆ ಜಾಗದಲ್ಲಿ ಎಲ್ಲನೂ ಮಾತಾಡ್ಬಿಟ್ಟೆ. ಹೇಳೋ ಪರಿಸ್ಥಿತಿನೇ ಸಿಗಲಿಲ್ಲ. ಹಾಗಾಗಿ ಇಷ್ಟ ಆಯಿತು. ಆಯ್ತಮ್ಮ, ನನ್ನ ಕಡೆಯಿಂದಾನೇ ಸಾರಿ. ನಾನು ಹೇಳಬೇಕಾಗಿತ್ತು. ಓಕೆನಾ? ಓ ಗಾಡ್ ಭೂಪತಿ, ಅದು ಹೇಗ್ರಿ ನೀವು ಹಾಗೆ ಮಾಡಿದ್ರಿ? ನಕ್ಷತ್ರ ಇನ್ನೋಸೆಂಟ್ ಅಂತ ನೀವು ಸುಳ್ಳು ಹೇಳ್ಬೋದಾ? ಫ್ರೆಂಡ್ಶಿಪ್ಪಲ್ಲಿ ಈ ಥರ ಮೋಸ ಮಾಡ್ಬೋದಾ ನೀವು? ಹಾಗೆ ಕೇಳಿ ಮೇಡಮ್, ಫ್ರೆಂಡಾಗಿ ಹೀಗೆಲ್ಲ ಮಾಡ್ಬೋದಾ ಮಿಸ್ಟ್ರಿ? ಆ ಪಾರ್ಟಿ ಸೀನ್ ನೆನ್ಸ್ಕೊಂಡ್ರೆ ಒಂಥರ ಆಗ್ತಿದೆ. ಛೇ, ಏನೇನೆಲ್ಲ ಮಾತಾಡಿದ್ದೀನಿ ಮೇಡಮ್ ಹತ್ರ. ಅಂಥದ್ದು ಏನು ಅಂದಿದ್ಯಾ ನಕ್ಷತ್ರ? ನನಗದನ್ನ ಹೇಳಕ್ಕೂ ನಾಚಿಕೆ ಆಗುತ್ತೆ ಮಿಲ್ಲಿ ಮೇಡಮ್. ಏನೋ ಏನಂಟಿ, ನಿಮ್ಗೆ 5,000 ರೂಪಾಯಿ ಪೇಮೆಂಟಾ? ಓ,
ಈ ಒಡವೆನೆಲ್ಲ ನೀವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತಗೊಂಡ್ರಾ? ಆಂಟಿಗೆ ಇಂಗ್ಲೀಷ್ ಬೇರೆ ಬರುತ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ದೀನಿ. ನೂರಾರು ಜನರ ಜೀವನ ಕಟ್ಕೊಟ್ಟಿರೋ ಮಹಾತಾಯಿಯವರು, ಅವ್ರ ಬಗ್ಗೆ ಈ ಥರ ಕೇವಲವಾಗಿ ಮಾತಾಡಿರೋ ಪಾಪ ಅಂತೂ ನನ್ನನ್ನು ಸುಮ್ಮನೆ ಬಿಡಲ್ಲ ಮೇಡಮ್. ಅಣ್ಣ ಅಮ್ಮವ್ರು ಬಂದ್ರು. ಹೌದಾ? ಹಾಂ, ಎಲ್ಲ ರೆಡಿ ಆಗಿದೆ. ಹಾಂ, ಎಲ್ಲ ಪಕ್ಕ ಹೋಗಿ ಏನಪ್ಪ ಚಂಡೆ ಆರ್ತಿ ಎಲ್ಲ ರೆಡಿನಾ? ಚಂದಣ್ಣ ಇದು ತಗೊಂಡೋಗಿ ಅಲ್ಲಿ ಕಟ್ಟೋಗು. ನಡಿ